ಮಾಡಿದ್ದಾರೆ. ಸೋಲಾರ್ ವಿದ್ಯುತ್ಗೆ ರಸ್ತೆ ಬದಿ ಮರಗಳನ್ನು ಕತ್ತರಿಸುವುದು ಎಷ್ಟು ಮಾತ್ರ ಸರಿ? ಜನರಿಗೆ ನೆರಳು ನೀಡುವ ಮರಗಳು ಕಟಾವು. ಕಣ್ಮುಚ್ಚಿ ಕುಳಿತ ಅರಣ್ಯ ಇಲಾಖೆ. ಬಿಸಿಲಿನ ತಾಪ ತಾಳಲಾರದೆ ಜನ ಮರಗಳ ನೆರಳನ್ನ ಆಶ್ರಯ ಪಡೆಯುತ್ತಿದ್ರೆ, ಮತ್ತೊಂದೆಡೆ ಜನರಿಗೆ ನೆರಳು ನೀಡುವ ಆ ಮರಗಳನ್ನ ಸೋಲಾರ್ ಕಂಬಗಳಿಗೆ ಮರಗಳು ಅಡ್ಡಿ ಎಂಬ ನೆಪದಲ್ಲಿ ಕತ್ತರಿಸಿ ಹಾಕಿರುವ ಘಟನೆ ಗುಡಿಬಂಡೆ ರಾಮಪಟ್ಟಣ ರಸ್ತೆಯಲ್ಲಿ ನಡೆದಿದೆ. ಮರಗಳನ್ನ ಕತ್ತರಿಸಿ ಹಾಕಿರುವುದಕ್ಕೆ ಗ್ರಾಮಸ್ಥರು, ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯ ಸ್ಥಳೀಯರು ಮರಗಳನ್ನ ಕಡಿಯುವುದು ಅಭಿವೃದ್ಧಿನಾ ಎಂದು ಪ್ರಶ್ನಿಸಿದ್ದಾರೆ. ಎಗ್ಗಿಲ್ಲದೆ ರಸ್ತೆಯ ಬದಿಯಲ್ಲಿ ಅರಣ್ಯ ಇಲಾಖೆಯ ಮರಗಳನ್ನ ಕಟಾವು ಮಾಡುತ್ತಿದ್ದರು. ಅರಣ್ಯ ಇಲಾಖೆಯವರು ಇದಕ್ಕೆ ನಮಗೆ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ಕಣ್ಮುಚ್ಚಿ ಕಚೇರಿಗೆ ಸೀಮಿತವಾದಂತಾಗಿದೆ. ಯಾರದ್ದೋ ಲಾಭಕ್ಕಾಗಿ ಬೇಸಿಗೆಯಲ್ಲಿ ನೆರಳು ನೀಡುವ ಮರಗಳನ್ನು ಕಟಾವು ಮಾಡುತ್ತಿರುವುದು ಸಾರ್ವಜನಿಕರು, ಪ್ರಯಾಣಿಕರು ಹಾಗೂ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ವರದಿ ಸತೀಶ್ ಬಾಬು, ನಂದಿ ಟಿವಿ, ಗುಡಿಬಂಡೆ. ಇವರು ಯಾರು ಪರ್ಮಿಷನ್ ಇಲ್ಲದೆ ಮರಗಳನ್ನು JCB ಮುಖಾಂತರ ನಾಶ ಮಾಡಿದ್ದಾರೆ. ನಮ್ಮ ತಾತ ಮುತ್ತಾತರಂದರು ಎಷ್ಟು ಅವರು ಬಾಧೆ ಬೆಳೆಸಿದ್ದಾರೆ. ಯಾರೋ ಒಪ್ಪಿಗೆ ಇಲ್ಲದೆ ಸಹ ಇವರು ಇದನ್ನು ನಾಶ ಮಾಡಿದ್ದಾರೆ. ಇವರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಪರ್ಮಿಷನ್ ತಗೊಂಡಿಲ್ಲ, ಏಕಾಏಕಿ JCB ಇದು ಮಾಡಿಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 50ರಿಂದ 100 ಜನ ಕುತ್ಕೊಂಡು ಇಲ್ಲಿ ನೆರಳಲ್ಲಿ ಆಶ್ರಯ ಪಡ್ಕೊಂಡು ಬಸ್ಗೆ ಹೋಗ್ತಾಯಿದ್ರು. ಅಂಥ ಮರವನ್ನೇ ಇವರು 2 ಮರಗಳನ್ನು ನಾಶ ಮಾಡಿದ್ದಾರೆ. ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬೇಕಂತ ನಮ್ಮ ನ್ಯೂಸ್ ಅವ್ರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀವಿ. ಎಲ್ಲ ಹೋಗಿ ಕೂತಿದ್ದೀರಾ? ಎಲ್ಲಿ ಹೋಗಿ ಕೂತಿದ್ದೀರಾ? ಇಲ್ಲಿ ಎಕ್ಕಡೆ పోయి ಕೂಕೊಂಡಾರ? ಬಸ್ಗೆ ಕಾಸ್ತಾ ಉಂಡಾರಾ? ఈ లైన్ కమ్మాలి